ಹಣ್ಣುಗಳ ರಾಜ ಎಂದೇ ಪ್ರಸಿದ್ಧಿಯಾಗಿರುವ ಮಾವಿನ ಹಣ್ಣು ಮಾರುಕಟ್ಟೆಗೆ ಬಂದಿದ್ದು ರಸಭರಿತ ರುಚಿಯ ಜೊತೆಗೆ ಹೆಚ್ಚಿನ ಪೌಷ್ಟಿಕಾಂಶ ಹೊಂದಿರುವ ಬಗೆ ಬಗೆಯ ಮಾದರಿಯ ಮಾವಿನ ಹಣ್ಣು ಜನರನ್ನು ಆಕರ್ಷಿಸುತ್ತಿದೆ. ಬೆಳಗಾವಿಯಲ್ಲಿ ಸಾವಯವ ಮಾವು ಗಮನ ಸೆಳೆಯುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೆಳಗಾವಿಯಲ್ಲಿ ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ ಹಾಗೂ ಇತರೆ ಇಲಾಖೆಗಳ ಸಹಯೋಗದಲ್ಲಿ 3 ದಿನಗಳ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಿದ್ದು, ವಿವಿಧ ಮಾವಿನ ಹಣ್ಣುಗಳು ಗ್ರಾಹಕರ ಕಣ್ಮನ ಸೆಳೆಯುವ ಜೊತೆಗೆ ಬಾಯಲ್ಲಿ ನೀರುಣಿಸುತ್ತಿದೆ. ಬೆಳಗಾವಿಯ ವಿಶೇಷ ಮಾವು ಧಾರವಾಡ, ಮಹಾರಾಷ್ಟ್ರದ ದೇವಗಢದ ಪ್ರದೇಶದಲ್ಲಿ ರೈತರು ಬೆಳೆದ ಸಾವಯವ ಕೃಷಿಯ ಉತ್ತಮ ಗುಣಮಟ್ಟದ ವೈವಿಧ್ಯಮಯ ಮಾವು ಆಕರ್ಷಣೆಯಾಗಿದೆ. ಬನಾನಾ, ಮಯ, ಮಲ್ಗೋವಾ, ಕೇಸರ್, ಕಡಗಾಯಿ, ಟಮ್ಮಿ, ಕರಿ ಇಸಿಯಾಡ್, ಚಿಲಕರಸ ಹೀಗೆ 10 ಬಗೆಯ ಮಾವಿನ ಹಣ್ಣುಗಳನ್ನು ಪ್ರದರ್ಶನದಲ್ಲಿ ಕಾಣಬಹುದು. ಮಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ವಲಯ ಪೊಲೀಸ್ ಮಹಾನಿರೀಕ್ಷಕ ಚೇತನ್ ಸಿಂಗ್ ರಾಥೋಡ್, ಪೊಲೀಸ್ ಆಯುಕ್ತ ಬೊರಸೆ ಭೂಷಣ ಗುಲಾಬರಾವ್ ಮತ್ತಿತರರು ಉಪಸ್ಥಿತರಿದ್ದರು. ರಾಹುಲ್ ಶಿಂಧೆ, ಮಾವು ಮೇಳಕ್ಕೆ ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಮಾರಾಟ ಮಾಡಲಾಗುತ್ತಿದೆ. ಸಾವಯವ ಮಾವಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ರೈತರಿಂದ ಗ್ರಾಹಕರಿಗೆ ಕೊಡುವ ಒಂದು ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಯಾವುದು ಮಿಡಲ್ ಮ್ಯಾನ್ ಇಲ್ದೇನೆ ಒಂದು ಡೈರೆಕ್ಟ್ ಅವರಿಗೆ ಒಂದು ಅವಕಾಶ ಸಿಗುವ ನಿಟ್ಟಿನಲ್ಲಿ, ಯಾಕಂದ್ರೆ ಬಹಳಷ್ಟು ಜನ ಹೊರಗೆ ಹೋಗಿ ಅವ್ರ ತೋಟಕ್ಕೆ ಹೋಗಿ ನೋಡ್ಲಕ್ಕಾಗಲ್ಲ, ತೋಟದಿಂದ ಡೈರೆಕ್ಟ್ ತಗೊಳಕ್ಕಾಗಲ್ಲ, ಎಲ್ಲವೂ ಕೂಡ ಮಿಡಲ್ ಮ್ಯಾನ್ ಅಥವಾ ಇಲ್ಲಿ ಅವರು ಮಾರ್ಕೆಟ್ ಅಲ್ಲಿ ಸಿಗೋದು ನೋಡ್ತಾರೆ. ಇದು ಒಂದು ಅವಕಾಶ. ಸೊ ನಮ್ಮ ಅಧಿಕಾರಿಗಳು ಕೂಡ ಹೋಗಿ ಅಲ್ಲಿ ಚೆಕ್ ಮಾಡ್ತಾ ಇದ್ರು. ಲಾಸ್ಟ್ 3 months ಇಂದ ಚೆಕ್ ಮಾಡ್ತಾ ಬಂದಿದ್ದಾರೆ. ಯಾವುದೇ ಎಲ್ಲ ಬಹಳಷ್ಟು ಇವೆಲ್ಲ ಆರ್ಗ್ಯಾನಿಕ್ ಮ್ಯಾಂಗೋಸ್ ನಾವು ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ವಿ. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರುಗೋಡ, ಬೆಳಗಾವಿ ಮಾವನ್ನು ಒಂದು ಬ್ರ್ಯಾಂಡ್ ಆಗಿ ಮಾರಾಟಕ್ಕೆ ಆದ್ಯತೆ ನೀಡಲಾಗಿದೆ. ಮಾರುಕಟ್ಟೆಗಿಂತ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಮಾವು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಬೆಳಗಾವಿ ಸಿಟಿಯ ನಾಗರಿಕರು ಬಂದು ಈ ಪರ್ಚೇಸ್ ಮಾಡಬೇಕು. ಇದರಿಂದ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದ. ಮತ್ತೆ ಈಗ ಬಹಳಷ್ಟು ಜನ ರೈತರು ಅವರೇ ಮಾರ್ಕೆಟಿಂಗ್ ಬರ್ತಾ ಇದ್ದಾರೆ. ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದ್ವಲ್ಲ, ಇದು ಬೆಳಗಾವಿ ಬ್ರ್ಯಾಂಡ್ ಮಾಡಿದ್ದು ನಮ್ಮ ಬೆಳಗಾವಿ, ಪುಣೆ, ಮುಂಬೈ ಎಲ್ಲ ಕಡೆನೂ ಹೊಂಟಿದೆ ಬಾಕ್ಸದಲ್ಲಿ ತುಂಬಿದ ಮ್ಯಾಂಗೋ. ಹಿಂಗಾಗಿ ಏನಾಗತಿ, ರೈತರು ಸಹಿತ ಖುಷಿಯಾಗಿದ್ದಾರೆ. ರೇಟ್ ಅವ್ರಿಗೆ ಜಾಸ್ತಿ, ಮೊದಲೆಲ್ಲ 1 ಎಕರೆ 2 ಎಕರೆ ಎಲ್ಲ ಬಾಗವಾನ್ರು ಕೊಡ್ತಿದ್ರು 20,000ಗೆ. ಅದು ಈಗ ಅದೇ ಅವರ ಸ್ವಂತ ನಿಂತು ಮಾಡೋದಕ್ಕೆ 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಲಾಭ ತಗೋತಾ ಇದ್ದಾರೆ. ದೂರದರ್ಶನದೊಂದಿಗೆ ಗ್ರಾಹಕ ಜೋಕಿನ್ ಡಿಸೋಜಾ, ಉತ್ತಮ ಗುಣಮಟ್ಟದ ಮಾವು ಸಿಗುತ್ತಿರುವುದು ಸಂತೋಷ ತಂದಿದೆ ಎಂದು ಹೇಳಿದರು. ಮಾರ್ಕೆಟಿಗೂ ಮತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಚೀಪೇ ಅನ್ಸುತ್ತೆ, ತಗೋಬಹುದು. ಯಾಕಂದ್ರೆ ಇಲ್ಲಿ ನಂಬಿಕೆ ಮೇಲ್ಗಡೆ, ಅಲ್ಲಿ ಯಾವ ತರ ಹಣ್ಣು ಕೊಡ್ತಾರೆ, ಎಲ್ಲಿಂದ ತಂದಿರ್ತಾರೆ, ಅವರು ಹೇಳೋ ಹೆಸರಿಗೂ ಕೊಡುವಂತ ಹಣ್ಣುಗಳಿಗೂ ವ್ಯತ್ಯಾಸ ಇರುತ್ತೆ. ಆದ್ರೆ ಇಲ್ಲಿ ಅವರೇ ಬೆಳೆದಿರೋದ್ರಿಂದ ರೈತರು, ಹಾಗಾಗಿ ಒಳ್ಳೆಯ ಹಣ್ಣುಗಳನ್ನೇ ಕೊಡ್ತಾ ಇದ್ದಾರೆ, ನಂಬಿಕೆಯಿಂದ ತಗೋಬಹುದು. ಒಟ್ಟಾರೆಯಾಗಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡುವ ಮೂಲಕ ರೈತರು ಲಾಭದ ಜೊತೆಗೆ ಗ್ರಾಹಕರ ಆರೋಗ್ಯಕ್ಕೂ ಒತ್ತು ನೀಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ.